ನನ್ನ ಗೆಳೆಯನ ಮನದಾಳದ ಮಾತಿಗಿದೆ. ನಮಸ್ಕಾರ ಫ್ರೆಂಡ್, ಇವತ್ತು ನಾನು ಬೆಳಗ್ಗೆ ಸ್ಟಾರ್ಟ್ ಆದದ್ದು. ಡೈಲಿ ಸ್ಟಾರ್ಟ್ ಆಗೋಂಗೆ 7:30 ಅಂತ ಹೇಳ್ಬೋದು. ಹೆಂಗೆ ಅಂತ ಹೇಳ ಅದೇ ಥರ ಡೈಲಿ ಎದ್ದು ನಂತರ ನಾಷ್ಟಕ್ಕೆ ಬಂದೆ. ದೋಸೆ ರೆಡಿಯಾಗಿತ್ತು. ಯಾವತ್ತಿಗಿಂತ ಸ್ವಲ್ಪ ಸುಮಾರಾಗಿತ್ತು. ಅದು ತಿನ್ಕೊಂಡು ಆಫೀಸ್ ಕಡೆ ಬಂದೆ. ನನ್ನ ಗೆಳೆಯರು ನಮ್ಮ ಸರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅದಕ್ಕೋಸ್ಕರ ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕಾಯ್ತು. ಸ್ವಲ್ಪ ರೆಡಿ ಮಾಡ್ಕೊಂಡು ಬ್ಯಾಟ್ರಿ ಗಿಟ್ಟಿ ಎಲ್ಲ ಚಾರ್ಜ್ ಹಾಕಿ ರಿಟರ್ನ್ ತೆಗೆದು ಸುತ್ತ ಆ ಕಡೆ ಈ ಕಡೆ ನಿಧಾನಕ್ಕೆ ತಾರಾಡ್ಕೊಂಡು ನೋಡಿ ನಮ್ಮ ಹುಡುಗರು ಏನೋ ಡಿಸ್ಕಷನ್ ಮಾಡ್ತಾರೆ. ಏನಾದ ಕೇಳೋದಕ್ಕೆ ಇದ್ಬಿಟ್ರು ಚಕ್ ಅಂತ. ಅದೇ ಟೈಮ್ ಟೀ ಬಂತು. ಟೀಗೆ ಕುಡ್ಕೊಂಡು ಆರಾಮ ನೋಡಿ ಎಣ್ಣೆ ಊದೋದು ಅಭ್ಯಾಸ ಐತೆ. ಕೋಲಾ ನಿಧಾನ ಕುಯ್ತಾವ ಎಣ್ಣೆ ಊದೋ ಅಭ್ಯಾಸಕ್ಕೆ ಏನು ಮಾಡುವ ಒಂದು ಅಭ್ಯಾಸ ಬಲ್ಲ. ನಮ್ಮ ಸರ್ ವೆಡ್ಡಿಂಗ್ ಆ್ಯನಿವರ್ಸರಿ ಕಟ್ ಮಾಡಿ ಕೇಕ್ ಕಟ್ ಮಾಡಿಸಿ ಈಚೆ ಬಂದು ಬ್ಯಾಟ್ರಿ ಮಾಡೋ. ಅಲ್ಲಿಂದ ಮಧ್ಯಾಹ್ನ ಟೈಮ್ ದೋಸೆ ತಿನ್ಕೊಂಡು ನೋಡಿ ಈ ಥರ ಒಂದು ಗಾಡಿ ತಗೊಂಡು ಆಫ್ ರೋಡ್ಗೆ ಹೋಗ್ಬೇಕಂತ ಕಿಚ್ಚಾಕೊಂಡು ಸುಮ್ಮನಿದ್ದೋ. ನಂತರ ಈಚೆ ಒಂದು ರೌಂಡ್ ವಾಕ್ ಮಾಡಿ ನಮ್ಮ ಸರ್ ತರಿಸಿದ್ರು ಸಾಯಂಕಾಲಕ್ಕೆ ತಿನ್ಕೊಂಡು ಆರಾಮ್ ಟೀ ಬತ್ತು. ಟೀಗಿ ಕುಡ್ಕೊಂಡು ಆರಾಮ್ ನಮ್ಮ ಹುಡುಗ ನೋಡಿ ಲವ್ ಫೀಲಿಂಗ್ ಕಳೆದೋಗ್ಬಿಟ್ಟಿದ್ದಾನೆ ಪಾಪ. ಏನು ಮಾಡೋಕ್ಕಾಗಲ್ಲ. ಏನು ಮಾಡೋ ಮುಚ್ಚ ಅಂತ ಅಲ್ಲಿಂದ ಒಂದು ಗಾಡಿ ಮೆಕ್ಯಾನಿಕ್ ಆಗ್ಬಿಟ್ಟ. ಕೊನೆಗೆ ಮೆಕ್ಯಾನಿಕ್ ರೆಡಿ ಮಾಡ್ಕೊಂಡು ಎಲೆಕ್ಟ್ರಾನಿಸಿಟಿ ಕಡೆ ಆ ಗಾಡಿ ಕಡೆ ಬಗ್ಗಿಗೆ ನೋಡಿದಾಗ ನೋಡೋ ಮತ್ತೆ ಒಳ್ಳೆಯಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಎಬ್ಬಿಸ್ಬಿಟ್ಟು ಸಾಯಂಕಾಲ ಬಟ್ಟೆ ಒಗಿಬೇಕಾಯ್ತು. ಬಟ್ಟೆ ಒಗೆದ್ಬಿಟ್ಟು ಒಣಗಿ ಹಾಕಿ ಅಲ್ಲಿಂದ ಊಟ ಟೈಮ್ ಆಯಿತು. ಊಟ ಮಾಡ್ಕೊಂಡು ನಿದ್ದೆ ಮಾಡಿದೆ ಅಂತ ಈ ದಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.